ಕಳೆದ ಫಿನಾನ್ಷಿಯಲ್ ಇಯರ್ ಅಲ್ಲಿ ರಿಲಯನ್ಸ್ ಭಾರತ ಸರ್ಕಾರ ಟ್ರೆಜರಿಯಲ್ಲಿ 2,10,00,000 ಡೆಪಾಸಿಟ್ ಮಾಡಿದೆ. ಈ ಅಮೌಂಟ್ ನಮ್ಮ ದೇಶದ ಅಗ್ರಿಕಲ್ಚರ್ ಬಡ್ಜೆಟ್ ನ ಆಲ್ಮೋಸ್ಟ್ ಕವರ್ ಮಾಡುತ್ತೆ. 2024-25 ಅಗ್ರಿಕಲ್ಚರ್ ಬಡ್ಜೆಟ್ 1.22 lakh crore ಆಗಿತ್ತು ಅಂಡ್ ಹೆಲ್ತ್ ಬಡ್ಜೆಟ್ 0.90 lakh crore ಆಗಿತ್ತು. ಮತ್ತೆ ರಿಲಯನ್ಸ್ ಅವರು 2.10 lakh crore ನ ಟ್ಯಾಕ್ಸ್ ಆಗಿ ಡೆಪಾಸಿಟ್ ಮಾಡಿದ್ದಾರೆ. ಕಳೆದ 6 ವರ್ಷಗಳ ಬಗ್ಗೆ ನಾವು ಮಾತಾಡಿದ್ರೆ ರಿಲಯನ್ಸ್ 10 ಲಕ್ಷ ಕೋಟಿನ ಟ್ಯಾಕ್ಸ್ ಫಾರ್ಮ್ ಅಲ್ಲಿ ನಮ್ಮ ಭಾರತ ಟ್ರೆಜರಿಯಲ್ಲಿ ಡೆಪಾಸಿಟ್ ಮಾಡಿದೆ. ಇಷ್ಟು ಟ್ಯಾಕ್ಸ್ ಕಟ್ಟೋರಿಂದಾನೇ ನಮ್ಮ ದೇಶದ ರೈತರ ಅಭಿವೃದ್ಧಿ ಯೋಜನೆ ಫುಲ್ಫಿಲ್ ಆಗ್ತಿದೆ. ರಿಲಯನ್ಸ್ ತರ ದೊಡ್ಡ ಕಂಪನಿಗಳ ಟ್ಯಾಕ್ಸ್ ಇಂದಾನೆ ನಮ್ಮ ದೇಶದ ಜನಸಂಖ್ಯೆದ ಹೆಲ್ತ್ ಬಡ್ಜೆಟ್ಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡ್ತಿದೆ. ರಿಲಯನ್ಸ್ ತನ್ನ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಾಗಿ 2,18,00,000 ಹೆಚ್ಚು ಗ್ರಾಮಸ್ಥರಿಗೆ ಸಹಾಯ ಮಾಡಿದೆ. ರಿಲಯನ್ಸ್ ಫೌಂಡೇಶನ್ ರೈತರಿಗೆ ಅನ್ಫರ್ಟೈಲ್ ಲ್ಯಾಂಡ್ ನ ಫರ್ಟೈಲ್ ಮಾಡೋದು, ಅಡ್ವಾನ್ಸ್ ಫಾರ್ಮಿಂಗ್ ಟೆಕ್ನಿಕ್ಸ್ ಹೇಳ್ಕೊಡೋದು, ವಾಟರ್ ರಿಸರ್ವಾಯರ್ಸ್ ನ ಕ್ರಿಯೇಟ್ ಮಾಡೋದು, ಅದು ಮಾತ್ರ ಅಲ್ಲ ಇವನ್ನ ಡಿಜಿಟಲ್ ಲಿಟ್ರೇಟ್ ಆಗಿ ಮಾಡಿ ಕಮ್ಯುನಿಟಿ ಆರ್ಗನೈಸೇಷನ್ ನ ಬಿಲ್ಡ್ ಮಾಡಿ ಇವರ ಪ್ರಾಡಕ್ಟ್ಸ್ ನ ಮಾರ್ಕೆಟ್ ಮಾಡೋದಕ್ಕೂ ಸಹಾಯ ಮಾಡ್ತಿದೆ. ನಮ್ಮ ದೇಶನೇ ಮೊದಲು, ದೇಶಕ್ಕೆ ಯಾವ್ದು ಒಳ್ಳೇದು ಅದೇನೆ ರಿಲಯನ್ಸ್ಗೂ ಒಳ್ಳೇದು ಅಂತ ಅಂಬಾನಿಯವರೇ ಹೇಳ್ತಿದ್ದಾರೆ.